ಪಕ್ಷದಿಂದ ಸಸ್ಪೆಂಡ್ ಆಗ್ತಾರಾ ಪ್ರಜ್ವಲ್ ರೇವಣ್ಣ? ಅಮಾನತು ಮಾಡುವಂತೆ MLA ಕಂದಕೂರ ಪತ್ರ ಬರೆದಿದ್ದಾರೆ. ಶಾಸಕ ಶರಣಗೌಡ ಕಂದಕೂರು ಅವರು JDS MLA HDDಗೆ ಅಂದರೆ ದೇವೇಗೌಡರಿಗೆ ಪತ್ರ ಬರೆದಿದ್ದಾರೆ. ಅಶ್ಲೀಲ ವಿಡಿಯೋ ಪಕ್ಷಕ್ಕೆ ಮುಜುಗರ ಆಗಿದೆ. ಮೇಲ್ನೋಟಕ್ಕೆ ಪ್ರಜ್ವಲ್ ತಪ್ಪಿತಸ್ಥರೆಂದು ಭಾವನೆ ಇದೆ. ಅವರನ್ನು ಪಕ್ಷದಿಂದ ಅಮಾನತು ಮಾಡುವಂತೆ ಪತ್ರವನ್ನು ಬರೆದಿದ್ದಾರೆ. ಅಶ್ಲೀಲ ವಿಡಿಯೋ ನೋಡಿ, ಇವರೇ ಶರಣಗೌಡ ಕಂದಕೂರ್. ಇವರು JDSನ MLA. ಇವರು ದೇವೇಗೌಡರಿಗೆ ಅಂದರೆ JDSನ ಅಗ್ರೆಸರಿಗೆ ಪತ್ರ ಬರೆದು ಹೌದೋ ಅಲ್ಲೋ ಬೇರೆ ವಿಚಾರ, ಆದರೆ ಅವರೇ ಅನ್ನುವಂಥ ಭಾವನೆ ಇದೆ. ಸೊ ಹಾಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೆ ಮುಜುಗರ ತರ್ತಾ ಇದೆ. ಅವರನ್ನು ಅಮಾನತು ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡಿದ್ದಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಹರಿದಾಡ್ತಾ ಇದೆ. ಸೊ ಆ ಮಾಹಿತಿಗಳು ಈಗಾಗಲೇ SIT ತನಿಖೆಯಾಗಿದೆ. FIR ಅನ್ನು SITಗೆ ವರ್ಗಾವಣೆ ಮಾಡಲಾಗಿದೆ. ಇವತ್ತಿನಿಂದಲೇ ತನಿಖೆಯನ್ನು ಆರಂಭಿಸಿದ್ದಾರೆ. ಇಬ್ಬರ ವಿರುದ್ಧ ಕೂಡ ದೂರನ್ನು ದಾಖಲು ಮಾಡಲಾಗಿದೆ, ಇವರು ಮತ್ತು ಇವರ ತಂದೆ. ಶೀಘ್ರದಲ್ಲೇ ಪೆನ್ಡ್ರೈವ್ ಪ್ರಕರಣ. ಮತ್ತೊಂದು ಕಡೆ ಪರಮೇಶ್ವರ್ ಕೂಡ ಮಾತಾಡಿದ್ದಾರೆ ಬೆಂಗಳೂರಿನಲ್ಲಿ. ಗೃಹ ಸಚಿವ ಪರಮೇಶ್ವರ್, ಯಾಕಂದರೆ ಈ SIT ತನಿಖೆ ಇವರ ಅಂಡರಲ್ಲಿ ಬರುತ್ತೆ. ಪೆನ್ಡ್ರೈವ್ ಪ್ರಕರಣ SITಗೆ ನೀಡಿದ್ದೇವೆ, ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್. ಶೀಘ್ರದಲ್ಲೇ ವರದಿ ಕೊಡಲು ಸೂಚಿಸಿದ್ದೇನೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇದನ್ನು ರಾಜಕೀಯವಾಗಿ ಕೂಡ ಬಳಸಿಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಜೋರಾಗಿ ಇದೆ. ಯಾಕಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ DK ಬ್ರದರ್ಸ್ಗಳಿಗೆ ದೊಡ್ಡ ಪೆಟ್ಟಾಗುವಂಥ ಸಾಧ್ಯತೆ ಇದೆ CN ಮಂಜುನಾಥ್ ಅವರಿಂದ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ರಾಜಕೀಯ ದ್ವೇಷದ ಕಾರಣಕ್ಕಾಗಿ ಇದನ್ನು ಎಳೆದೆಳೆದು ತಂದು, ಯಾಕಂದರೆ ಮಹಿಳೆಯರು ಆ FIRಗಳು ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಬೇಕಾಗಿದೆ. ಬನ್ನಿ, ಗೃಹ ಸಚಿವರು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಔಟ್ಲೈಗ್ SITಗೆ ಕೊಟ್ಟಿದ್ದೇವೆ. BK ಸಿಂಗ್ ಅವರ ನೇತೃತ್ವದಲ್ಲಿ ಇಬ್ಬರು ಮಹಿಳಾ ಅಧಿಕಾರಿಗಳು, SP ಲೆವೆಲ್ಲಿನ ಅಧಿಕಾರಿಗಳನ್ನು ಕೂಡ ಮಾಡಿದ್ದಾರೆ. ತನಿಖೆ ಅವರು ಪ್ರಾರಂಭ ಮಾಡಿ ತನಿಖೆ ಆದಷ್ಟು ಶೀಘ್ರವಾಗಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು ಅಂತ ಕೂಡ ಹೇಳಿದ್ದೇವೆ. ವರದಿ ಬಂದ ಮೇಲೆ ಗೊತ್ತಾಗ್ತದೆ ಅವರು ಯಾವ ಮೆಥಡ್ಸನ್ನ ಅಡಾಪ್ಟ್ ಮಾಡ್ತಾರೆ ಅವರು. ಏಕೆಂದರೆ ಅನೇಕ ಅವರ ಏನು ಪೆನ್ ಡ್ರೈವ್ಗಳಿದ್ದಾವೆ, ಅವುಗಳನ್ನೆಲ್ಲ ವಶಪಡಿಸ್ಕೊಂಡು ಅದನ್ನು FSLಗೆ ಕೊಟ್ಟು ಅದನ್ನು ಪರಿಶೀಲನೆ ಮಾಡಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ವಿಟ್ನೆಸಸ್ಗಳನ್ನು ತೊಗೊಂಡು ಎವಿಡೆನ್ಸ್ಗಳು ತೊಗೊಂಡು ಅದೆಲ್ಲ ಅವರು ಮಾಡ್ತಾರೆ. ಅವರು ಹೊರದೇಶಕ್ಕೆ ಹೋಗಿದ್ದಾರೆ ಅಂತೇಳಿ ಸುದ್ದಿ ಇರೋದರಿಂದ ಅವರನ್ನು ಕೂಡ ಅವರು ವಾಪಸ್ ಕರೆಸ್ಕೋಬೇಕಾಗುತ್ತೆ.